ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ್ಬಾರ್ದು ಅಂದ್ರೆ ಹೇಗತ್ಕೆ? ಶ್ರೀ ಇದ್ದಿದ್ರೆ ಅವ್ರ ಹತ್ರ ಏನಾದರೂ ಮಾಡಿರೋರು. ಈಗ ಅವ್ರು ಬೇರೆ ಇಲ್ಲ. ಯಾರ ಹತ್ರ ಹೇಳಿದ್ರು? ಅವನ ಹತ್ರ ಈ ವಿಷಯ ಹೇಗೆ ಹೇಳೋದು ಸ್ನೇಹ? ನನಗಂತೂ ತುಂಬಾ ಭಯ ಆಗ್ತಿದೆ. ನೀವೀಗ ಧೈರ್ಯವಾಗಿದ್ರೇನೆ ಎಲ್ಲ ಸರಿ ಹೋಗೋದು. ನನಗೆ ಹಾಗೆ ಅನ್ನಿಸ್ತಿಲ್ಲ. ಅವ್ವ ಮತ್ತೆ ಅತ್ತೆ ಮಧ್ಯೆ ಇರೋ ಕೋಪ ನಿನ್ಗೆ ಗೊತ್ತಿದೆ. ಅತ್ತೆ ಇದೇ ವಿಷಯ ಇಟ್ಕೊಂಡು ಅವನ ಅವಮಾನ ಮಾಡ್ಬಿಟ್ರೆ ನಾನು ಅವನ್ಗೆ ಹೇಗ್ ಮುಖ ತೋರಿಸ್ಲಿ? ಅವ್ರ ಮುಖ ನೋಡಿದ್ರೆ ಏನೋ ಮುಖ್ಯವಾದ ವಿಷಯನೇ ನಮ್ಮಿಂದ ಮುಚ್ಚಿಡ್ತಾವ್ರೆ ಅಂತ ನಂಗೆ ಅನ್ನಿಸ್ತೈತೆ. ಬರೀ ಅನುಮಾನ ಅಂತ ನಾವಿಬ್ರು ಮಾತಾಡ್ಕೊಂಡಿದ್ರೆ ಸಾಲದು, ಅದಕ್ಕೆ ಸರಿಯಾಗಿರೋ ಸಾಕ್ಷಿನೂ ಹೊಂಚಬೇಕು. ಅದು ದಿಟ್ಟನೆಯ. ಇಲ್ಲ ಅಂತಂದ್ರೆ ನಿಮ್ಮ ಬಂಗಾರತ್ತೆ ನಮ್ಮನೇಲಿ ನಂಬ್ತಾಳೆ. ನಂಬಿಕೆ ಕಳ್ಕೊಳ್ಳೋ ಅಂಥದ್ದು ನೀವೇನೂ ಮಾಡಿಲ್ಲ. ಅದಕ್ಕೆ ಇದ್ರಲ್ಲಿ ದೊಡ್ಡವ್ರದ್ದು ತಪ್ಪಿದೆ. ನಂಜಮ್ಮಂಗೆ ಅವ್ರ ಪ್ರತಿಷ್ಠೆನೇ ಹೆಚ್ಚಾಯಿತು ಹೊರತು ನಿಮ್ಮ ಬಗ್ಗೆ ಆಗಲಿ ಅಣ್ಣಯ್ಯನ ಬಗ್ಗೆ ಆಗಲಿ ಒಂದ್ಸಲ ಆದರೂ ಯೋಚನೆ ಮಾಡಿದ್ರ? ಜೊತೇಲಿ ಇರ್ಬೇಕಾಗಿದ್ದ ಗಂಡ ಹೆಂಡತಿನ ದೂರ ಮಾಡಿದ ನೋವು ಹೀಗಾದರೂ ಅವ್ರಿಗೆ ಅರ್ಥ ಆಗಲಿ. ನೀನ್ ಹೇಳೋದು ಬೇರೆ ವಿಷಯದ ಬಗ್ಗೆ ಆಗಿದ್ರೆ ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಾವು ಮುಚ್ಚಿಡೋಕ್ ಸಾಧ್ಯನೇ ಇಲ್ಲದೆ ಇರೋ ವಿಷಯದ ಬಗ್ಗೆ ತೀರಾ ತಲೆ ಓಡಿಸ್ತಿದೀವಿ ಅನಿಸ್ತಿದೆ. ಒಂದೊಂದ್ಸಲ ಅವನ ಕಾಲಿಗೆ ಬಿದ್ದು ನಿಜ ಹೇಳ್ಬಿಡೋಣ ಅಂತ ಅನ್ಸತ್ತೆ. ಆದ್ರೆ ನನ್ನ ಮಗಳಾಗಿ ಅವನ ಹತ್ರ ನನ್ ಚಂದ್ರ ಜೊತೆ ಹೇಗೆ ಹೇಳೋದು ಸ್ನೇಹ? ನೀವು ಅಳ್ಬೇಡಿ. ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಮಗುಗೆ ತೊಂದರೆ ಆಗತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ವಾ. ಅಯ್ಯೋ, ಈ ಟೆನ್ಷನ್ ತಡ್ಕೊಳಕ್ಕಾಯ್ತಿಲ್ಲ. ಒತ್ತಾರೆ ಅವ್ರ ಗುಡಿಗೂ ಹೋಗಿಲ್ಲ, ಬ್ಯಾರೆ ಎಲ್ಲ ಹೋಗವ್ರೆ ಅಂತ ನಂಗೆ ಅನ್ನಿಸ್ತೈತೆ. ರಾಧಾ, ಒಂದ್ಕಿತ ಅವ್ರ ಕ್ವಾಣೆಗೆ ಹೋಗಿ ಬಂದ್ರೆ ಏನಾರ ಗೊತ್ತಾಗ್ಬೋದು ಅಂತ ನಂಗೆ ಅನ್ನಿಸ್ತೈತೆ. ಸರಿ, ನಡಿ ಹೋಗೋಣ. ಬ್ಯಾಡ, ನಿಮ್ಮ ಅತ್ತೆ ಬಂದರೆ ಕಷ್ಟ ಆಯ್ತೈತೆ. ನಾನು ಬಿರ್ನೆ ಹೋಗಿ ಅವ್ರು ಏನು ಮಾಡ್ತಾವ್ರೆ ಅಂತ ನೋಡಿಕೊಂಡು ಬರ್ತೀನಿ. ಹಾಂ, ಸರಿ. ಅದಕ್ಕೆ ಸಮಯ ನೋಡಿಕೊಂಡು ನಾನೇ ಚಂದ್ರು ಅಣ್ಣ ಹೆಂಗೆ ಹೇಳ್ತೀನಿ. ಆದರೆ ಅದಕ್ಕೆ ಈಗ ನೀವು ತುಂಬ ರಿಲ್ಯಾಕ್ಸ್ಡ್ ಆಗಿರಬೇಕು. ನೀವು ಚೆನ್ನಾಗಿದ್ರೇ ಮಗುನೂ ಚೆನ್ನಾಗಿರೋದಲ್ವಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.